ರಾಜಕೀಯದಲ್ಲಿ ಜೋರಾಯಿತು ಸಾವಿನ ಸದ್ದು. ಜಿಲ್ಲಾಸ್ಪತ್ರೆಯಲ್ಲಿ ಸಾವು, ವಿಪಕ್ಷಗಳಿಗೆ ಸಿಕ್ತು ಒಂದು ಬ್ರಹ್ಮಾಸ್ತ್ರ. ಸಚಿವರ ತವರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಿಶುಗಳ ಸಾವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ಸಾವಿನ ಸದ್ದು ಮತ್ತೆ ಮರುಕಳಿಸ್ತಾ ಇದೆ. ಅಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಅತಿ ಹೆಚ್ಚಾಗಿ ಸಾವಾಗಿರುವಂತಹ ಹಿನ್ನೆಲೆಯಲ್ಲಿ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಅದು ಅಲ್ಲಿ ಇಲ್ಲಿ ಅಲ್ಲ, ಸಚಿವರ ತವರು ಜಿಲ್ಲೆಯಲ್ಲೇ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರೇ, ಏನಿದು? ಕಣ್ಣು ಬಿಡುವ ಮುನ್ನವೇ ಕಣ್ಣು ಮುಚ್ಚುತ್ತಿವೆ ಕಂದಮ್ಮಗಳು. ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರೇ ಇದನ್ನ ನೋಡ್ಬೇಕಾಗಿದೆ. ಶಿಶುಗಳ ಮಾರಣ ಹೋಮ ನಡೀತಾ ಇದೆ. ಸಚಿವರ ತವರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಿಶುಗಳ ಸಾವಾಗಿರುವಂತದ್ದು. ಹಸುಗೂಸುಗಳ ಸಾವಿನ ಸಂಖ್ಯೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನೂ ಕೂಡ ಕಣ್ಣು ಬಿಟ್ಟಿಲ್ಲ ಹಸುಗೂಸುಗಳು. ಭೂಮಿಗೆ ಬರುವ ಮುಂಚೆಯೇ ಕಣ್ಣನ್ನ ಮುಚ್ಚುತ್ತಿವೆ. ರಾಜ್ಯ ರಾಜಕೀಯದಲ್ಲಿ ಈಗ ಸಾವಿನ ಸದ್ದು ಜೋರಾಗ್ತಾ ಇದೆ. ಒಂದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ. ಒಂದು ವಾರದಲ್ಲಿ ಒಂದರ ಹಿಂದೆ ಒಂದರಂತೆ ಸಾವಾಗಿತ್ತು. ಈಗ ಮತ್ತೊಂದು ಸಚಿವರ ತವರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಶಿಶುಗಳ ಮಾರಣ ಹೋಮ ನಡೀತಾ ಇದೆ. ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಒಂದು ಕಡೆ ಜಿಲ್ಲಾಸ್ಪತ್ರೆಗಳಲ್ಲಿ ನಡೀತಾ ಇರುವಂತ ಈ ಮಾರಣ ಹೋಮಗಳಿಗೆ ಹೊಣೆ ಯಾರು ಹಾಗಿದ್ರೆ? ಎಲ್ಲಿ ಏನ್ ಎಡವಟ್ಟಾಗ್ತಿದೆ? ವೈದ್ಯರ ನಿರ್ಲಕ್ಷ್ಯವೇ ಅಥವಾ ಔಷಧಿಯಲ್ಲಿ ಏನಾದ್ರೂ ಎಡವಟ್ಟೆ? ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಕಣ್ಣು ಬಿಡುವ ಮುನ್ನವೇ ಕಣ್ಣು ಮುಚ್ಚುತ್ತಾ ಇವೆ ಕಂದಮ್ಮಗಳು. ಒಂದು ಕಡೆ ಸರ್ಕಾರದ ಸವಲತ್ತುಗಳು ಜಿಲ್ಲಾಸ್ಪತ್ರೆಗಳಲ್ಲಿ, ಆದ್ರೆ ಅಲ್ಲಿರುವಂತಹ ಸಾವಿನ ಸಂಖ್ಯೆಯನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ. ಒಂದು ಆಡಳಿತ ಪಕ್ಷವನ್ನ ಎಚ್ಚರಿಸಲೇಬೇಕು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾವೆ. ಆದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಮಾರಣ ಹೋಮಗಳಿಗೆ ಬ್ರೇಕ್ ಯಾವಾಗ? ಮೊದಲೇ ಹೇಳಿದೆ ನಾನು, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ವಿಚಾರವಾಗಿ 8 ತಿಂಗಳಲ್ಲಿ 25 ಜನ ಬಾಣಂತಿಯರ ಸಾವನ್ನಪ್ಪಿದ್ದಾರೆ. ಅದ್ರ ಬಗ್ಗೆ ಗಮನ ಇಲ್ಲ. ಇತ್ತೀಚೆಗೆ 5 ಜೀವಗಳು ಹೋಗಿದೆ. ಅದ್ರ ಬಗ್ಗೆ ಈಗ ತಾನೇ ಆಕ್ಷನ್ ತೆಗೆದುಕೊಳ್ತೀವಿ, ನಾವು ಅವರನ್ನ ಸಸ್ಪೆಂಡ್ ಮಾಡಿದ್ದೀವಿ, ಔಷಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತೀವಿ, ಹೇಳಿಕೆ ಮಾತು ಕೊಡ್ತಾರೆ. ಆದ್ರೆ ಅವರ ಮನೆಯಲ್ಲಿ ಒಬ್ಬ ಸದಸ್ಯನನ್ನ ಕಳ್ಕೊಂಡಂತವ್ರಿಗ ನೋವು ಗೊತ್ತಿರುತ್ತೆ. ಈಗ ಒಂದು ವಿಪಕ್ಷದವರು ಕೂಡ ರಾಜಕೀಯ ಇಲ್ಲಿ, ಯಾಕಂದ್ರೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಈಗ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸೋದಕ್ಕೆ. ಅದು ಸಚಿವರ ತವರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಶಿಶುಗಳ ಸಾವಾಗ್ತಾ ಇದೆ. ಒಂದು ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯ ಪ್ರಕರಣಗಳು ಸಂಭವಿಸ್ತಾನೆ ಇರುತ್ತೆ. ಎಷ್ಟು ಶಿಶುಗಳ ಸಂಖ್ಯೆ ಹಾಗಿದ್ರೆ ಸಾವನ್ನಪ್ಪಿರುವಂತದ್ದು ಅಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 322 ಶಿಶುಗಳು ಸಾವನ್ನಪ್ಪಿವೆ. ಬೆಳಗಾವಿ ಜಿಲ್ಲೆಯಲ್ಲಿ 6 ತಿಂಗಳಲ್ಲಿ 322 ಶಿಶುಗಳು ಸಾವನ್ನಪ್ಪಿರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ತಿರುಗಿ ನೋಡ್ಲೇಬೇಕು. ನಿಮ್ಮ ತವರು ಕ್ಷೇತ್ರ, ನಿಮ್ಮ ತವರು ಜಿಲ್ಲೆ, ಅಪೌಷ್ಟಿಕತೆಯಿಂದ ಜಿಲ್ಲೆಯಲ್ಲಿ ಮಕ್ಕಳ ಸಾವು ನೋವು ಸಂಭವಿಸ್ತಾ ಇದೆ. ಇದ್ರ ಬಗ್ಗೆ ವರದಿ ತಿಳ್ಕೊಂಡಿಲ್ವೇ ನೀವು? ಪ್ರತಿ ತಿಂಗಳು 45ರಿಂದ 52 ಸರಾಸರಿಯಲ್ಲಿ ಶಿಶುಗಳ ಮಾರಣ ಹೋಮ ನಡೀತಾ ಇದೆ. ಒಂದಲ್ಲ ಎರಡಲ್ಲ 10 ಅಲ್ಲ 20 ಅಲ್ಲ, ತೂಕ ಕಮ್ಮಿ, ಸರಿಯಾಗಿ ಬೆಳವಣಿಗೆ ಆಗದೆ ಸಾವನ್ನಪ್ತಿವೆ ಕನ್ನಮ್ಮಗಳು. ನಿಮೋನಿಯಾ, ಉಸಿರುಗಟ್ಟುವಿಕೆಯಿಂದ ಮಕ್ಕಳು ಸಾವನ್ನಪ್ತಾ ಇರುವಂತದ್ದು. ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ಒಂದಲ್ಲ ಎರಡಲ್ಲ, ಮೊದಲೇ ಹೇಳದ್ನಲ್ಲ, 100 ಅಲ್ಲ 200 ಅಲ್ಲ, 322 ಕಂದಮ್ಮಗಳು ಸಾವನ್ನಪ್ಪಿರುವಂತದ್ದು. ಭೂಮಿಗೆ ಬರುವ ಮುಂಚೆಯೇ ಕಣ್ಣನ್ನ ಮುಚ್ಚುತ್ತಾ ಇವೆ. 6 ತಿಂಗಳಲ್ಲಿ ನಡೆದಿರುವಂತಹ ಶಿಶುಗಳ ಮಾರಣ ಹೋಮ ಇದು. 6 ತಿಂಗಳು, ಕೇವಲ 6 ತಿಂಗಳು. 322 ದಿನ ವರ್ಷದ ಲೆಕ್ಕ ಹಾಕೊಂಡ್ರೆ ಇನ್ನೆಷ್ಟಿರುತ್ತೋ ಗೊತ್ತಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಲೆಕ್ಕ ಹಾಕೊಂಡ್ರೆ ಇನ್ನೆಷ್ಟು ಕಂದಮ್ಮಗಳು ಜೀವವನ್ನ ಬಿಟ್ಟಿದ್ದಾವೋ ಗೊತ್ತಿಲ್ಲ. ಈ ಶಿಶುಗಳ ಸಾವಿನ ವರದಿ ಸರ್ಕಾರಕ್ಕಂತೂ ಗೊತ್ತಿರಲ್ಲ ಬಿಡಿ. ಸರ್ಕಾರ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಏನ್ ಮಾಡ್ತಿದ್ದೀರಾ ನೀವು? ಮಕ್ಕಳ ಸಾವಿನ ವರದಿ
ನಿಮಗೆ ಗೊತ್ತಿದೆಯಾ? ಅಪೌಷ್ಟಿಕತೆಯಿಂದ ಎಷ್ಟು ಮಕ್ಕಳು ಬಳಲ್ತಿದ್ದಾರೆ ಗೊತ್ತಿದ್ದಾರಾ? ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಶಿಶುಗಳು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಿದೆಯಾ? ಸಾವಿನ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಸ್ಫೋಟಕ ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾರೆ. ಈಗ ಯಾರು ಕಾರಣಾಗ್ತರಾಗಿದ್ರೆ 322 ಶಿಶುಗಳ ಸಾವಿಗೆ ಯಾರು ಹೊಣೆ ಹೊತ್ಕೊಳ್ತಾರೆ? ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ. ಮಕ್ಕಳ ಸಾವು ನೋವು ಆಗ್ತಾ ಇದೆ. ಪ್ರತಿ ತಿಂಗಳು 45ರಿಂದ 52 ಶಿಶುಗಳ ಸಾವಾಗ್ತಾ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ವರ್ಷದಿಂದ ಈ 2024ರಲ್ಲಿ ಜನವರಿಯಿಂದ ಡಿಸೆಂಬರ್ ವರೆಗೂ ಕೂಡ ಎಷ್ಟು ಶಿಶುಗಳ ಮಾರಣಹೋಮ ಆಗಿದೆ. ತೂಕ ಕಮ್ಮಿ, ಸರಿಯಾಗಿ ಬೆಳವಣಿಗೆ ಆಗದೆ ಸಾವು ನೋವಾಗಿದೆ. ಪ್ರಭಾರಿ ಡಿಎಚ್ಒ ಶರಣಪ್ಪ ಗಡೇದ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈ ಬಗ್ಗೆ. ನಿಮೋನಿಯಾ ಹಾಗೆ ಉಸಿರುಗಟ್ಟುವಿಕೆಯಿಂದ ಮಕ್ಕಳ ಸಾವಾಗ್ತಾ ಇದೆ. ಪೌಷ್ಟಿಕಾಂಶದ ಕೊರತೆಯಿಂದ ತೂಕ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಸಾವಾಗ್ತಿದೆ ಅಂತ ಆರೋಗ್ಯಾಧಿಕಾರಿಗಳು ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಮ್ಸ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ವಿಠಲ್ ಶಿಂದೆ ಡಿಎಚ್ಒ ಗಡೇದ ಹೇಳಿಕೆ ಕೊಟ್ಟಿರುವಂತದ್ದು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 122 ಶಿಶುಗಳ ಸಾವಾಗಿದೆ. ಒಟ್ಟಾರೆಯಾಗಿ ಸೇರಿ 322 ಶಿಶುಗಳ ಮಾರಣ ಹೋಮ ಆಗಿದೆ. ಮಕ್ಕಳ ಪೌಷ್ಟಿಕ ಆಹಾರದ ಬಗ್ಗೆ ಸರ್ಕಾರ ಸಾಕಷ್ಟು ಯೋಜನೆ ತಂದ್ರು, ಯಾಕೆ ಪ್ರಯೋಜನ ಆಗ್ತಿಲ್ಲ? ಹೇಳ್ತಾರೆ ಸಚಿವೆ ಅವರು, ನಾವು ಮಕ್ಕಳಿಗೋಸ್ಕರ ಪೌಷ್ಟಿಕ ಆಹಾರ ಕೊಡ್ತಿದೀವಿ, ಮೊಟ್ಟೆ ಕೊಡ್ತಾ ಇದೀವಿ, ಹಾಲು ಕೊಡ್ತಾ ಇದೀವಿ, ಬಿಸಿ ಬಿಸಿ ಊಟ ಕೊಡ್ತಾ ಇದೀವಿ, ಬಾಣಂತಿಯರಿಗೆ ಸಾಕಷ್ಟು ಸವಲತ್ತು ಕೊಡ್ತಾ ಇದ್ದೀವಿ, ಶಿಶು ವಿಹಾರಗಳಲ್ಲಿ ಬಾಣಂತಿಯರಿಗೆ ಬಿಸಿ ಊಟ ಹಾಗೆ ಫುಡ್ ಎಲ್ಲವನ್ನ ಕೂಡ ಕೊಡ್ತಿದೀವಿ. ಎಲ್ಲಾ ಕೊಡ್ತಾ ಇದ್ರು ಕೂಡ ಯಾಕಿಷ್ಟು ಸಾವಾಗ್ತಾ ಇದೆ? ಯಾಕಿಷ್ಟು ತೂಕ ಕಡಿಮೆ ಆಗ್ತಿದೆ? ಯಾಕಿಷ್ಟು ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ? ಹಾಗಿದ್ರೆ ನೀವು ಕೊಡ್ತಾ ಇರುವಂತ ಆ ಒಂದು ಫುಡ್ ಅಂದ್ರೆ ಸಾಕಷ್ಟು ಯೋಜನೆಯಲ್ಲಿ ಯಾವುದು ಪೌಷ್ಟಿಕತೆ ಇಲ್ವಾ? ಹಾಗಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ನಿಮ್ಮದೇ ಆದಂತ ಕ್ಷೇತ್ರ, ನಿಮ್ಮ ತವರು ಜಿಲ್ಲೆ ವಿಮ್ಸ್, ಬಾಣಂತಿಯರ ಸಾವು ಆಗ್ತಿದೆ, ಈ ಕಡೆ ಮಕ್ಕಳ ಸಾವು ಆಗ್ತಾ ಇದೆ. ಏನ್ರಿ ಇದು? ಹಾಗಾದ್ರೆ ಒಂದು ಕಡೆ ಗಮನ ಹರಿಸೋದೇನಪ್ಪಾ ಅಂತಂದ್ರೆ ಸಚಿವೆ ಸ್ಥಾನ ಏನು ಕೊಟ್ಟಿದ್ದಾರೆ ಇವರಿಗೆ? ಸರಿಯಾದ ಮಟ್ಟಿನಲ್ಲಿ ನಿಭಾಯಿಸ್ತಾ ಇದ್ರೆ ಆಗುವಂತಹ ಈ ಶಿಶು ಮರಣಗಳನ್ನ ಇಲ್ಲಿಗೆ ತಡಿಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಮಾಹಿತಿ ಹೋಗದೆ ಇರಲ್ಲ, ಖಂಡಿತವಾಗ್ಲೂ ಮಾಹಿತಿ ಹೋಗುತ್ತೆ ಶಿಶುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಡಾಕ್ಟರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನಮ್ಮ ಏಪ್ರಿಲಿಂದ ನವೆಂಬರ್ ವರೆಗೆ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು 6100 ಹೆರಿಗೆ ಆಗಿದ್ದಾವೆ. ಆ ಹೆರಿಗೆಯೊಳಗೆ 6 ತಾಯಂದಿರು ಮರಣ ಹೊಂದಿದ್ದಾರೆ. ಅದಕ್ಕೆ ಪ್ರತಿ ತಿಂಗಳ ಬೇರೆ ಬೇರೆ ಕಾರಣಗಳಿದ್ದಾವೆ ನಮ್ಮಲ್ಲಿ. ಅಂದರೆ ಬೇರೆ ಬೇರೆ ಅದಕ್ಕೆ ಡೆಲಿವರೀಸ್ ಇರ್ಬೋದು, ಬೇರೆ ಸಿಸ್ಟಮ್ದಲ್ಲಿ ಇರ್ತವೆ, ಅದು ಮಾಡ್ತಾಯಿದ್ವಿ. ಬಟ್ ನಮ್ಮಲ್ಲಿ ಬಳ್ಳಾರಿಯಂತೆ ನಮ್ಮಲ್ಲಿ ಯಾವುದೇ ಥರ ಇರ್ತಕ್ಕಂಥ ಈ IV ಫೀಡ್ಸ್ ಕೊಟ್ಟಿರೋದ್ರಿಂದ ದ್ರಾವಣದಿಂದ ಆಗಲಿ ಯಾವುದೇ ಮರಣಗಳು ಆಗಿರುವುದಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರಣಗಳಿರ್ತವೆ. ಅದಕ್ಕೆ ನಾವು ಪ್ರತಿ ತಿಂಗಳು ಕೂಡ ಆಡಿಟ್ ಮಾಡ್ತಾಯಿದ್ದೀವಿ. ಆಡಿಟ್ ರಿಪೋರ್ಟನ್ನು ನಾವು ನಮ್ಮ ಮೇಲಾಧಿಕಾರಿಗೆ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈ 6100 ಮಕ್ಕಳಲ್ಲಿ ಕೆಲವು ಹೆರಿಗೆಗಳಲ್ಲಿ ಕೆಲವು ಮಕ್ಕಳನ್ನು ನಾವು ನಮ್ಮ ಮಕ್ಕಳ ದಕ್ಷತಾ ವಿಭಾಗ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತೀವಿ. ಅಂಥ ದಕ್ಷತಾ ವಿಭಾಗದಲ್ಲಿ ಸುಮಾರು 2178 ಮಕ್ಕಳನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅದರೊಳಗೆ ಸುಮಾರು 172 ಅಂದರೆ ಸುಮಾರು ಸರಿ 20ರಿಂದ 25 ಮಕ್ಕಳು ಪ್ರತಿ ತಿಂಗಳು ನಮ್ಮಲ್ಲಿ ಮರಣ ಹೊಂದಿರ್ತವೆ. ಅವಾಗ ಬೇರೆ ಬೇರೆ ಕಾರಣಗಳಿರ್ತವೆ. ಸೊ ಇವುಗಳನ್ನ ಕೂಡ ನಾವು ಪ್ರತಿ ತಿಂಗಳು ಅದಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ನಮೂನೆಯಲ್ಲಿ ಹೋಗಿ ನಾವು ವರದಿ ಮಾಡ್ತಾಯಿದ್ದೀವಿ. ಸೊ 172 ಅಂದರೆ 72 ಅಂದರೆ ನಮ್ಮ ಇನ್ಫೆಂಟ್ ಮೆಟಾಲಿಟೀಸ್ ಎಷ್ಟು ಬರ್ತಿದೆಪ್ಪ ಅಂತಂದರೆ ಇಟ್ ಈಸ್ 7.8% ಬರ್ತಾ ಇದೆ. ಸೊ ಪ್ರತಿ ಸಾರಿ ನೀವು ತೊಗೊಂಡ್ರಪ್ಪ ಅಂತಂದರೆ 16ರಿಂದ 17 ಮರಣಗಳು ಆಗ್ತಾ ಇದ್ದಾವೆ. ಅದು ತಿಂಗಳ ವಾರ ಎವರೇಜ್ ಇರ್ತದೆ ಒಂದೊಂದು ಸಾರಿ. ಸೊ ಬೇರೆ ಬೇರೆ ಒಂದೊಂದೇ ಈಗ ಬೇರೆ ಬೇರೆ ಹೊರಗಿನ ಮಕ್ಕಳು ಅಂದರೆ ತೊಂದರೆಗಿರ್ತಕ್ಕಂಥ ಮಕ್ಕಳು, ಲೇಟಾಗಿ ಬಂದಿರತಕ್ಕಂಥ ಮಕ್ಕಳು ಏನಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂಕೆ ಸಂಖ್ಯೆಯಲ್ಲಿ. ಬಟ್ ಎವರೇಜ್ 16 to 17 ಪರ್ ಮಂತ್ ಆಗ್ತಾ ಇದೆ. ಅವುಗಳು ಕೂಡ ನಾವು ಕಡಿಮೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಂ, ಇದು ಸೀಸನ್ ಇಲ್ಲ, ಇದು ಪ್ರತಿ ತಿಂಗಳು ಇರ್ತದೆ. ಹೋದ ಸಲ ಜಾಸ್ತಿ ಇತ್ತು, ಈಗ ಮತ್ತೆ ಇದರ ನಮ್ಮಲ್ಲಿ ಸರ್ಫ್ಯಾಕ್ಟಮ್ ತಕ್ಕ ಇರಲಿಲ್ಲ. ಈ ಸಲ ಸರ್ಫ್ಯಾಕ್ಟಮ್ ಬಂದಿದೆ ಔಷಧ ಇರೋದ್ರಿಂದ ಇನ್ನೂ ಹೋದ ಕಂಪೇರ್ ಮಾಡಿ ಈ ಸಲ ಈ ವರ್ಷ ಕಮ್ಮಿ ಇದೆ ನಮ್ಮದು.
ಕಮ್ಮಿ ಇದೆ ಕಂಪೇರ್ ಟು ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಮ್ಮಿ ಇದೆ. ಪ್ರತಿ ವರ್ಷದಿಂದ ಅದಕ್ಕೆ ಹೈಯೆಸ್ಟ್ ಯಾವ ತಿಂಗಳಲ್ಲಿ ಆಗಿದೆ ಅದು ಸುಮಾರಾಗಿ ಆಗಸ್ಟ್ ಅಥವಾ ಆಗಸ್ಟ್ನಲ್ಲಿ ಇರ್ತದೆ. ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಎಷ್ಟಾಗಿದೆ ಸರ್? ಅವಾಗ 22 ಇರ್ತವೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್. ಹಾಂ, ಅದು ಬಿಟ್ಟರೆ ಇನ್ಯಾವುದಿಲ್ಲ. ಸೊ ಅದು ಇನ್ನುಳಿದ ಮಂತ್ರಲ್ಲಿ ಅವರೇಜ್ ಇರ್ತದೆ. ಸೊ ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಕಾರಣಗಳಿದ್ದಾವೆ, ಅವುಗಳನ್ನ ಮಾಡ್ತಾಯಿದ್ವಿ. ಹೊರಗಿನಿಂದ ಬಂದಿರತಕ್ಕಂಥ ಮಕ್ಕಳಲ್ಲಿ ಸಾವು ಜಾಸ್ತಿ ಇತ್ತು. ಅಂದರೆ ಹೊರಗಡೆ ಡೆಲಿವರಿ ಆಗಿರ್ತವೆ. ಸೊ ಅವು ಬಂದು ನಮ್ಮಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ಬರ್ತವೆ, ಅಂದರೆ ಲೇಟ್ ಸ್ಟೇಜಿಗೆ ಬಂದಿರ್ತವೆ. ಆ ಮಕ್ಕಳಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಸಾಮಾನ್ಯವಾಗಿ ಅದಕ್ಕೆ ಸಾಮಾನ್ಯವಾಗಿ ಅಂತಂದರೆ ಮಕ್ಕಳಲ್ಲಿ ಉಸಿರುಗಟ್ಟಬೇಕಂದ್ರೆ ಈ ಹೆರಿಗೆಗಳ ಲೇಟಾಗಿ ಬಂದಿರ್ತವೆ. ಒಂದು ನ್ಯೂಮೋನಿಯಾ ಆಗಿರ್ತಕ್ಕಂಥದ್ದು ಒಂದು ಕಾರಣ ಇರ್ಬೋದು, ಅಥವಾ ಸೆಪ್ಸಿಸ್ ಅಂತ ಹೇಳ್ತೀವಿ, ನಂಜು ಅಂತ ಹೇಳ್ತೀವಿ, ಅಥವಾ ಬೆಳಗಾಂ ಜಿಲ್ಲಾದಲ್ಲಿ ಜಾಸ್ತಿ ಮರಣ ಏನಾಗಿಲ್ಲ ನಮ್ಮಲ್ಲಿ. ಸ್ಟೇಟ್ ಎವರೇಜ್ಗಿಂತ 1 ಲಕ್ಷ ಇದಕ್ಕೆ 69 ತಾಯಂದಿರ ಮರಣದ MMR ರೇಟೇ ಇದೆ. ಅದಕ್ಕಿಂತ ನಾವು ಕಮ್ಮಿದ್ರಲ್ಲೇ ಇದ್ದೀವಿ. ಬೆಳಗಾಂ ಜಿಲ್ಲೆಯಲ್ಲಿ ತಾಯಿ ಮರಣ ಭಾಳ ಕಮ್ಮಿ. ಮತ್ತು ಶಿಶು ಮರಣ ಏನೈತಲ್ಲ 322 ಇಲ್ಲಿವರೆಗೂ, ಏಪ್ರಿಲ್ದಿಂದ ಅಕ್ಟೋಬರ್ವರೆಗೆ 322. ಅದರಲ್ಲಿ ಕಡಿಮೆ ತೂಕಿತ್ತಂಥ ಮಕ್ಕಳು ಜಾಸ್ತಿ ಅದಾವು. ಮತ್ತು ಕೆಲವೊಂದಿಷ್ಟು ಮಕ್ಕಳು ಕಡಿಮೆ ತೂಕದಿಂದ ಹುಟ್ಟೋದ್ರಿಂದ ಏನಾಗ್ತದೆ, ಹೈಪೋಥರ್ಮಿಯಾ ಅಂತೇಳಿ, ಅಂದರೆ ಟೆಂಪ್ರೇಚರ್ ಕಡಿಮೆ ಆಗಿ ಮತ್ತು ಸೆಪ್ಟಿಸೆಮಿ ಆಗಿ, ಅಂದರೆ ನಂಜಾಗಿ ಅಂತ ಸಾಯುವಂಥ ಮಕ್ಕಳು ಭಾಳ. ಆ ಟೈಮ್ನಾಗ ಪುಪ್ಸೂ ಬೆಳೆದಿರಂಗಿಲ್ಲ, ಆಕ್ಸಿಜನ್ ಅವಕ್ಕೆ ಕರೆಕ್ಟ್ ಬೇಬಿಗೆ ಸಪ್ಲೈ ಆಗ್ತಿರಂಗಿಲ್ಲ. ಅಂಥ ಮಕ್ಕಳನ್ನ ಡೆತ್ ಆಗುವಂಥ ಚಾನ್ಸಸ್ ಭಾಳ ಇರ್ತವೆ. ಅವಾಗ ಇಲ್ಲ, ತಾಯಿ ಹೊಟ್ಟೆಯಲ್ಲಿದ್ದಾಗನ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಮಾನಿಟರ್ ಮಾಡಿಕೊಂಡು ಅಂಥವ್ರಿಗೆ ನಾವು ಬೇಬಿ ತೂಕನ ಜಾಸ್ತಿ ಮಾಡಿಕೊಂಡ್ರೆ, ತಾಯಿ ಹೊಟ್ಟೆಯೊಳಗೆ ಬೆಳೆಯುವ ಹೊತ್ತಿನಾಗ ನಾವು ತೂಕ ಜಾಸ್ತಿ ಮಾಡಿದರೆ ಈ ಥರ ಒಂದು ಮರಣ ಕಡಿಮೆ ಮಾಡ್ಬೋದು. ಗ್ಲೂಕೋಸಿಂದ ಏನು ಬಳ್ಳಾರಿ ಆ ರೀತಿ ಏನಾದರೂ ಈ ಬೆಳಗಾವಿಯಲ್ಲಿ ಆ ರೀತಿ ಪ್ರಕರಣಗಳು ಅದರಿಂದ ಏನಾದರೂ ಎಫೆಕ್ಟ್ ಆಗಿದೆ? ಬಳ್ಳಾರಿ ಪ್ರಕರಣಕ್ಕೂ ಬೆಳಗಾವಕ್ಕೂ ಏನು ಸಂಬಂಧ ಇಲ್ಲ. ಸಪ್ಲೈ ಆಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲ, ನಮ್ಮ ವ್ಯವಸ್ಥೆಯಿಂದ ಸಪ್ಲೈ ಆಗೋದಿಲ್ಲ. ಇಲ್ಲ ಇಲ್ಲ. ಅಂದರೆ ಪೋಷಕರು ಏನು ಹೇಳ್ತಾರೆ, ನೀವು ಪೋಷಕರು ಕೂಡ ಎಷ್ಟು ಏನು ಸರ್ಕಾರಿ ಅಧಿಕಾರಿಗಳು ಏನು ಆರೋಗ್ಯ ಅಧಿಕಾರಿಗಳು ಅಷ್ಟೇ ಪ್ರಮಾಣದಲ್ಲಿ ಅವ್ರಿಗೆ ಸಂಬಂಧಪಟ್ಟ ಏನು ಬಾಣಂತಿಯರು ಇರ್ತಾರೆ ಅವ್ರ ಮನೆಯವರು ಕೂಡ ಅದೇ ರೀತಿಯಾದಂಥ ಆರೈಕೆಗಳನ್ನ ಮಾಡಬೇಕಂತ ತೀರ್ಮಾನ. ಇಬ್ಬರದು ಕಾರ್ಯ ಬೇಕೇ. ಪೇರೆಂಟ್ಸೂ ಅದಕ್ಕೆ ಕೇರ್ ತೊಗೊಳಕಬೇಕು, ಡಾಕ್ಟರ್ಸು ಕೇರ್ ತೊಗೊಳಕಬೇಕು. ಅಂಥವು ಹೈ ರಿಸ್ಕ್ ಇದ್ದಂಥವು ಗಂಡಾಂತರ ಗರ್ಭಿಣಿಯರು ಏನಿರ್ತಾರೆ ಅಂಥವ್ರನ್ನ ಒಂದು ಟರ್ಚರಿ ಕೇರ್ ಸೆಂಟರ್ದಾಗ ನಾವು ಡೆಲಿವರಿ ಮಾಡ್ಬೇಕಂತ ಮಂತ್ಲಿ ಡೆಲಿವರಿ ಮೀಟಿಂಗ್ದೊಳಗೆ ನಾವು ಎಲ್ಲ ಆಶಾ ಕಾರ್ಯಕರ್ತರಿಗೂ ಮತ್ತು ನಮ್ಮ ಹೆಲ್ತ್ ವರ್ಕರ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಆ ಥರ ಅವ್ರದ್ದು EDD ಪ್ರಕಾರ ಅಂಥವ್ರನ್ನ ನಾವು ಟರ್ಚರಿ ಕೇರ್ ಸೆಂಟರ್ದಲ್ಲಿ ಅದನ್ನ ಡೆಲಿವರಿ ಮಾಡಿದರೆ ಎಷ್ಟೋ ಪ್ರಮಾಣ ನಾವು ಕಡಿಮೆ ಮಾಡ್ಬೋದು. ಈಗ ಆರೋಗ್ಯ ಏನು ಇಲಾಖೆಯಿಂದ ನಿಮ್ಮ ಕಡೆಯಿಂದ ಇಡೀ ಜಿಲ್ಲಾ ಕಡೆ ಎಲ್ಲರಿಗೂ ಒಂದು ರೀತಿಯಾದಂಥ ಏನು ಬಾಣಂತಿ ಕೇಂದ್ರಗಳಿದ್ದಾವೆ ಅಲ್ಲೆಲ್ಲರಿಗೂ ತಮ್ಮ ಕಡೆಯಿಂದ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತಂದಾಯ್ತು. ಕೊಟ್ಟಿದ್ದೀವಿ. ಮಂತ್ಲಿ ಮೀಟಿಂಗ್ದಾಗೆಲ್ಲ ಇದು ಚರ್ಚೆ ಆಗತ್ತೆ ನಮಗೆ. ಇದು ಯಾವುದೇ ಗಂಡಾಂತರ ಹೆರಿಗೆ ಇದ್ರೂ ಅವ್ರದ್ದು EDD ಪ್ರಕಾರ ಆಶಾಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆ ಆಂಬುಲೆನ್ಸ್ ಸರ್ವಿಸ್ ಕೊಟ್ಟು ಟರ್ಷರಿ ಕೇರ್ ಸೆಂಟ್ರಕ್ಕೆ ಬಿಫೋರ್ EDD ಅವ್ರದ್ದು ಏನು ಡೆಲಿವರಿ ಡೇಟ್ಗಿಂತ 1 ದಿವಸ ಇಲ್ಲ 2 ದಿವಸ ಮೊದಲೇ ಹೋಗಿ ಅಡ್ಮಿಟ್ ಆಗುವಂಥ ಒಂದು ಇನ್ಸ್ಟ್ರಕ್ಷನ್ಸ್ ನಾವೆಲ್ಲ ವೈದ್ಯಾಧಿಕಾರಿಗಳಿಗಾಗಲಿ, ತಾಲೂಕು ವೈದ್ಯಾಧಿಕಾರಿಗಳಿಗಾಗಲಿ ಮತ್ತು ಆಶಾ ಕಾರ್ಯಕರ್ತರಿಗಾಗಲಿ ನಾವು ಕೊಟ್ಟೇ ಇರ್ತೀವಿ. ಮಂತ್ಲಿ ಪ್ರಕಾರ ಆ EDD ಲಿಸ್ಟ್ ಪ್ರಕಾರ ಯಾವ ಗಂಡಾಂತರ ಇದ್ದವ್ರನ್ನ ಟರ್ಷರಿ ಕೇರ್ ಸೆಂಟರ್ ಡೆಲಿವರಿಗೆ ಒಯ್ಯಿರಿ ಅಂತ ಹೇಳಿರ್ತೀವಿ. ಬೆಳಗಾಂ ಜಿಲ್ಲಾದಲ್ಲಿ ಜಾಸ್ತಿ ಮರಣ ಏನಾಗಿಲ್ಲ ನಮ್ಮಲ್ಲಿ. ಸ್ಟೇಟ್ ಎವರೇಜ್ಗಿಂತ 1 ಲಕ್ಷ ಇದಕ್ಕೆ 69 ತಾಯಂದಿರ ಮರಣದ MMR ರೇಟೇ ಇದೆ. ಅದಕ್ಕಿಂತ ನಾವು ಕಮ್ಮಿದ್ರಲ್ಲೇ ಇದ್ದೀವಿ. ಬೆಳಗಾಂ ಜಿಲ್ಲೆಯಲ್ಲಿ ತಾಯಿ ಮರಣ ಭಾಳ ಕಮ್ಮಿ. ಎಸ್, ಒಂದು ಕಡೆ ಬೆಳಗಾವಿಯ DH ಶರಣಪ್ಪ ಹಾಗೆ ಅದರ ಜೊತೆಗೆ ಬಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರು ಕೊಟ್ಟಂತ ಮಾಹಿತಿ ಹೇಗಿದೆ ಅಂತಂದ್ರೆ, ಸದ್ಯಕ್ಕೆ ಒಂದು ಹೊರಗೆ ಅಂದ್ರೆ ಆಸ್ಪತ್ರೆಗೆ ಬರದೆ ತಮ್ಮ ಹಳ್ಳಿಗಳಾಗಿರ್ಬೋದು, ಗ್ರಾಮೀಣ ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ಮಹಿಳೆಯರು ಮನೆಯಲ್ಲೇ ಹೆರಿಗೆ ಆಗತ್ತೆ. ಬೆಳಗಾವಿ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಇದು ನಡೆಯುವಂಥದ್ದೇ. ಸೊ ಅಲ್ಲಿಂದ ಬರುವಂತಹ ಮಕ್ಕಳು ಉಸಿರಾಟದ ತೊಂದರೆ ಇರುತ್ತೆ, ನ್ಯೂಮೋನಿಯಾ ಇರುತ್ತೆ. ಸೊ ಅಂಥ ಮಕ್ಕಳು ಸಾವನ್ನಪ್ತಿದ್ದಾರೆ, ಅಪೌಷ್ಟಿಕತೆಯ ಕೊರತೆ ಇರುತ್ತೆ. ಅದರ ಜೊತೆಗೆ ಹೊಟ್ಟೆಯಲ್ಲೇ ಸ್ವಲ್ಪ ತೂಕವನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಮಕ್ಕಳದು ಅಂತಂದ್ರೆ ಆ ಭಾಗದಲ್ಲಿ ಅತಿ ಬೇಗನೆ ಮದ್ವೆ ಮಾಡ್ತಾರೆ. ಗರ್ಭಕೋಶ ಕೂಡ ಬೆಳೆದಿರಲ್ಲ. ಅದರ ಜೊತೆಗೆ ಸಾವನ್ನಪ್ಪುವಂಥವರೆಲ್ಲರೂ ಕೂಡ ಈ 20-25ನೇ ವಯಸ್ಸಿನ ಒಳಗಿರುವಂತಹ ಮಹಿಳೆಯರು, ಅದ್ರ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅಪೌಷ್ಟಿಕತೆ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.